ನನ್ನ ಹೆಸರು ಮುತ್ತು ಅಂತ ಸರ್. ನಂಗೆ ವಾಟ್ಸಪ್ ಒಳಗೆ ಸರ್ ಮೆಸೇಜ್ ಬಂದಿತ್ತು ರೋಡ್ ಸೈಡ್ ಸಂಸ್ಥೆ ಬಗ್ಗೆ. ಅದಕ್ಕೆ ರೋಡ್ ಸೈಡ್ ಸಂಸ್ಥೆ ಒಳಗೆ ಯಾವೆಲ್ಲ ತರಬೇತಿ ನೀಡ್ತಿದೆ ಅಂತೇಳಿ ಒಂದು ಮಾಹಿತಿ ಬೇಕಾಗಿತ್ತು ಸರ್. ಸಂಸ್ಥೆಯಲ್ಲಿ ತರಬೇತಿ ಪಡಿಬೇಕಂದ್ರೆ ಕೆಲವೊಂದು ಎಲಿಜಿಬಿಲಿಟಿ ಅದಾವೆ, ಕೆಲವೊಂದು ಅರ್ಹತೆಗಳಿದಾವೆ. ಮೊದಲನೇದಾಗಿ 18ರಿಂದ 45 ವಯಸ್ಸಿನ ಒಳಗಿದ್ದವರಿಗೆ ನಾವು ತರಬೇತಿಯನ್ನು ಕೊಡ್ತದೆ. ಎರಡನೇದ್ದು ಅವರು ಪ್ರಾಥಮಿಕ ಜ್ಞಾನವನ್ನು ಹೊಂದಿರಬೇಕು. ಅಂದರೆ ಯಾವುದೇ ತರಬೇತಿ ಪಡಿಬೇಕಂದ್ರೆ ಅದರ ಬಗ್ಗೆ ಪ್ರಾಥಮಿಕ ಜ್ಞಾನವನ್ನು ಹೊಂದಿರಬೇಕು. ಮೂರನೇದ್ದು ಅವರು ಕನ್ನಡದ ಓದಾಕ ಬರೆಯೋಕೆ ಬರ್ತಿರಬೇಕು. ಅಂಥವ್ರಿಗೆ ನಾವು ತರಬೇತಿಯನ್ನು ಕೊಡ್ತೀವಿ. ಇವು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡಿಬೇಕಂದ್ರೆ ಇರಬೇಕಾದಂಥ ಅರ್ಹತೆಗಳು. ಇನ್ನು ಎರಡನೇದೇನಂತಂದರೆ ನಮ್ಮ ಸಂಸ್ಥೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಅಂದರೆ ತರಬೇತಿ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಯಾವುದೇ ಹಣವನ್ನು ನಾವು ತೆಗೆದುಕೊಳ್ಳೋದಿಲ್ಲ, ಪೂರ್ತಿ ಉಚಿತವಾಗಿರ್ತದೆ. ಊಟದ ವ್ಯವಸ್ಥೆ ಇರ್ಬೋದು, ತರಬೇತಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳಿರ್ಬೋದು, ಸಂಪೂರ್ಣವಾಗಿ ಉಚಿತವಾಗಿ ನಾವು ತರಬೇತಿಯನ್ನು ಕೊಡ್ತೀವಿ. ಇನ್ನು ತರಬೇತಿಯನ್ನು ನಾವು 4 ಕ್ಯಾಟಗರಿಯಲ್ಲಿ ಕೊಡ್ತೀವಿ. ಮೊದಲನೇದು ಕೃಷಿ ವಲಯ, ಎರಡನೇದು ಉತ್ಪಾದನಾ ವಲಯ, ಮೂರನೇದು ಸೇವಾ ವಲಯ, ನಾಲ್ಕನೇದು ವ್ಯಾಪಾರ ವಲಯ. ಕೃಷಿ ವಲಯದಲ್ಲಿ ಹೈನುಗಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ತರಬೇತಿ ಕೊಡ್ತದೆ. ಎರಡನೇದು ಶಿಪ್ ರೇರಿಂಗ್ ಅಂತ ಹೇಳ್ತೀವಿ, ಅಂದರೆ ಕುರಿ ಸಾಕಾಣಿಕೆ ತರಬೇತಿಯನ್ನು ಕೊಡ್ತೀವಿ. ಮೂರನೇದು ಆಡು ಸಾಕಾಣಿಕೆಯ ತರಬೇತಿಯನ್ನು ಕೊಡ್ತೀವಿ. ಹೂ ಬೇಸಾಯ ತರಬೇತಿಯನ್ನು ಕೊಡ್ತೀವಿ. ತೋಟಗಾರಿಕೆಯ ತರಬೇತಿಯನ್ನು ಕೊಡ್ತೀವಿ. ಸಾವಯವ ಕೃಷಿ ತರಬೇತಿಯನ್ನು ಕೊಡ್ತೀವಿ. ಇವು ಕೃಷಿ ವಲಯದಲ್ಲಿ ಸಿಗುವಂಥ ತರಬೇತಿಗಳು. ಇನ್ನು ಉತ್ಪಾದನಾ ವಲಯದಲ್ಲಿ ಸಿಗುವಂಥ ತರಬೇತಿಗಳು ಮೊದಲನೇದಾಗಿ ಟೇಲರಿಂಗ್ ತರಬೇತಿ ಕೊಡ್ತದೆ, ಬ್ಯಾಗ್ ಮೇಕಿಂಗ್ ತರಬೇತಿ, ಆಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮೇಕಿಂಗ್ ತರಬೇತಿ, ಆಮೇಲೆ ಜೂಟ್ ಬ್ಯಾಗ್ ಮೇಕಿಂಗ್ ತರಬೇತಿ, ಆಹಾರ ಪದಾರ್ಥಗಳ ತರಬೇತಿ, ಫಾಸ್ಟ್ ಫುಡ್ ತರಬೇತಿ ಮತ್ತು ಮೇಣಬತ್ತಿ ತರಬೇತಿ ಇರ್ಬೋದು, ಅಗರಬತ್ತಿ ತರಬೇತಿ ಇರ್ಬೋದು. ಇವು ಉತ್ಪಾದನಾ ವಲಯದಲ್ಲಿ ಸಿಗುವಂಥ ತರಬೇತಿಗಳು. ಇನ್ನು ಸೇವಾ ವಲಯದಲ್ಲಿ ಸಿಗುವಂಥ ತರಬೇತಿಗಳು ಬ್ಯೂಟಿ ಪಾರ್ಲರ್ ತರಬೇತಿ ಕೊಡ್ತದೆ, ಆಮೇಲೆ 2 ವೀಲರ್ ರಿಪೇರಿ ತರಬೇತಿ, ಮೋಟಾರ್ ರಿವೈಂಡಿಂಗ್ ಆ್ಯಂಡ್ ಪಂಪ್ ಸೆಟ್ ರಿಪೇರಿ ತರಬೇತಿ, ಏರ್ ಕಂಡೀಷನ್ ಆ್ಯಂಡ್ ರೆಫ್ರಿಜರೇಟರ್ ತರಬೇತಿ, ಫೋಟೋಗ್ರಫಿ ವಿಡಿಯೋಗ್ರಫಿ ತರಬೇತಿ, ಡಿಜಿಟಲ್ TV, LED TV, LCD TV ರಿಪೇರಿ ತರಬೇತಿಯನ್ನು ಕೊಡ್ತದೆ, CCTV ಇನ್ಸ್ಟಾಲೇಷನ್ ತರಬೇತಿಯನ್ನು ಕೊಡ್ತದೆ. ಇನ್ನು ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಕಂಪ್ಯೂಟರ್ DTP ತರಬೇತಿ ಕೊಡ್ತದೆ. ಆಮೇಲೆ ಕಂಪ್ಯೂಟರೈಸ್ ಅಕೌಂಟಿಂಗ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಟ್ಯಾಲಿ ತರಬೇತಿ ಕೊಡ್ತದೆ. ಅದರ ಜೊತೆಗೆ ಏನು ಫೋಟೋಶಾಪ್ ತರಬೇತಿ ಸಂಬಂಧಪಟ್ಟಂಗೆ ತರಬೇತಿಯನ್ನು ಇವು ಸೇವಾ ವಲಯದಲ್ಲಿ ಕೊಡುವಂಥ ತರಬೇತಿಗಳು. ಇನ್ನು ವ್ಯಾಪಾರ ವಲಯದಲ್ಲಿ ತರಬೇತಿಯನ್ನು ಕೊಡ್ತೀವಿ ನಾವು. ಅಂದರೆ ಕೆಲವೊಬ್ರು ಏನು ಬರ್ತಾರೆ, ನಮ್ಗೆ ಏನೋ ಒಂದು ಉದ್ಯೋಗ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ. ಅಂಥವ್ರಿಗೆ ನಾವು ಜನರಲ್ EDP ಅಂತ ಹೇಳ್ತೀವಿ. ಅಂದರೆ ವ್ಯಾಪಾರ ವಲಯದಲ್ಲಿ ಮಾಡುವಂಥ ತರಬೇತಿಗಳನ್ನು ನಾವು ಜನರಲ್ EDP ತರಬೇತಿಯನ್ನು ನಾವು ಕೊಡ್ತೇವೆ. ನಾವು ತರಬೇತಿ ಆದ ನಂತರ 2 ವರ್ಷಗಳ ಕಾಲ ನಾವು ಅವರಿಗೆ ಫಾಲೋ ಅಪ್ ಮಾಡ್ತೇವೆ, ಅವಲೋಕನ ಮಾಡ್ತೇವೆ. ಅಂದ್ರೆ ತರಬೇತಿ ಆದ ನಂತರ ಅವರು ಉದ್ಯೋಗ ಸ್ಟಾರ್ಟ್ ಮಾಡಿದ್ದಾರೋ ಇಲ್ಲೋ, ಉದ್ಯೋಗ ಸ್ಟಾರ್ಟ್ ಮಾಡಿದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಉದ್ಯೋಗವನ್ನು ಸ್ಟಾರ್ಟ್ ಮಾಡಲು ಏನಾದ್ರು ಪ್ರಾಬ್ಲಮ್ ಇದ್ದರೆ, ಹಣಕಾಸಿನ ತೊಂದರೆ ಇದ್ದರೆ ಅವ್ರನ್ನ ಕೂಲಂಕಷವಾಗಿ ಚರ್ಚೆ ಮಾಡಿ ರಿಲೇಟೆಡ್ ಅಂದರೆ ಅವ್ರಿಗೆ ಸಂಬಂಧಪಟ್ಟಂಗೆ ಬ್ಯಾಂಕಿಗೆ ನಾವು ಏನು ಮಾಡ್ತೀವಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊತೀವಿ. ಅವರಿಗೆ ನೀಡ್ ಬೇಸ್ಡ್ ಫೈನಾನ್ಸ್ ಆಗುವಾಗೆ ಬ್ಯಾಂಕ್ ಸಂಬಂಧ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ನೀಡ್ ಬೇಸ್ಡ್ ಫೈನಾನ್ಸ್ ಆಗುವಂಗೆ ಅವ್ರಿಗೆ ಫೈನಾನ್ಸ್ ಆಗುವಂಗೆ ನಾವು ರಿಕ್ವೆಸ್ಟ್ ಮಾಡಿ ಅವ್ರು ಫೈನಾನ್ಸ್ ಆಗುವಂಗೆ ನಾವು ಫೈನಾನ್ಸ್ ಕೊಡಿಸುವಾಗ ಪ್ರಯತ್ನವನ್ನು ಮಾಡ್ತೀವಿ ನಾವು. ಎಲ್ಲ ಕಡೆ CC ಕ್ಯಾಮ್ರಾ ಸರ್ಗೆ